ಆಚರಿತ ಮಹಾಗಣಪತಿ ಪೂಜನಾ ಪೂರ್ವಕ ಓಂ ಭೂಮಿ ಪೂಜನಾ ಪೂರ್ವಕ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಟೆಂಪಲ್ಗೆಲ್ಲ ಹೋಗಿ ಬಂದಿದ್ರದ ಎಲ್ಲ ವ್ಲಾಗ್ನ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ಚೆಕ್ ಮಾಡಿ. ಹಾಗೆ ಇವತ್ತು ನಾವು ಏನು ಮಾಡಿದ್ವಿ, ಶೃಂಗೇರಿಯಿಂದ ನಾನಾಗಿರ್ಬೋದು, ಅಮ್ಮ ಹಾಗೆ ತಂಗಿ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳು ಎಲ್ಲರೂ ಕೂಡ ಬಾಳೆನ್ನೂರು ಹೊರಟ್ವಿ ನಾವು. ಹಾಗೆ ಹೋಗುವಾಗ ಇಲ್ಲಿ ಮಧ್ಯದಲ್ಲಿ ಒಂದು ಸೀಗೋಡ್ ಕೆಫೆ ಅನ್ನೋದು ಒಂದುಂಟು. ನೀವು ಯಾರಾದರೂ ಚಿಕ್ಕಮಂಗ್ಳೂರು ಸೈಡು ಅಥವಾ ಈಗ ಶೃಂಗೇರಿ ಹೊರನಾಡು ಹೀಗೆ ಏನಾದ್ರು ಬರೋರು ಇದ್ದೀರಾ ಅಂತಂದರೆ ನೋಡ್ಬೋದು. ಇಲ್ಲೊಮ್ಮೆ ನೀವು ಹೋಗಿ ನೋಡ್ಬೋದು. ಪ್ರೈಸ್ ಕೂಡ ತುಂಬ ಕಡಿಮೆಲಿದೆ ಎಲ್ಲದಕ್ಕೂ ಕೂಡ. ನಿಮಗೆ ಪ್ರತಿಯೊಂದು ಕೂಡ ಸ್ನ್ಯಾಕ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಒಂದು ಕಾಫಿ ಟೀಯಿಂದ ಹಿಡಿದು ಎಲ್ಲ ಕೂಡ ಸ್ನ್ಯಾಕ್ಸ್ ಕೂಡ ನಿಮಗೆ ಸಿಕ್ಕತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಲಂಚ್ ಕೂಡ ಇದೆ ಇಲ್ಲಿ. ಹಾಗೆ ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನಾವು ಯಾವಾಗಲೂ ಇಲ್ಲೇ ಓಡಾಡ್ತಾ ಇರ್ತೀವಿ, ಆದರೆ ನಾವು ಬಂದಿರಲಿಲ್ಲ. ಹಾಗೆಯೇ ನೋಡ್ಕೊಂಡು ಹೋಗಿರ್ತಿದ್ವಿ ಅಷ್ಟೇ. ಯಾಕಂದರೆ ಯಾವಾಗಲೂ ಹೋಗುವಾಗ ಬರುವಾಗ ಅಂತ ಬ್ಯುಸಿನೇ ಇರ್ತಿದ್ವಿ. 1-2 ಇಯರ್ ಆಯ್ತು ಅನಿಸುತ್ತೆ ಇದು ಸ್ಟಾರ್ಟ್ ಆಗಿ. ತುಂಬ ಚೆನ್ನಾಗಿದೆ. ಒಂದು ಪ್ರಕೃತಿಯ ಮಧ್ಯದಲ್ಲಿ ಇರುವಂಥದ್ದಾಗಿದ್ದರಿಂದ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಎಲ್ಲರಿಗೂ ಕೂಡ ಆಟ ಆಡಲಿಕ್ಕೂ ಕೂಡ ಪ್ಲೇಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆ ಗಾರ್ಡನ್ ಎಲ್ಲ ನೋಡ್ತಾ ಇರ್ಬೋದು. ಒಂದು ಸಂಜೆ ಟೈಮಲ್ಲೆಲ್ಲ ಕೂತ್ಕೊಂಡು ಆರಾಮಲ್ಲಿ ಒಂದು ಸ್ವಲ್ಪ ಟೈಮ್ ಕಳೀಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಸ್ನ್ಯಾಕ್ಸ್ನೇನಾದ್ರು ಅಲ್ಲೇ ಕೂತ್ಕೊಂಡು ತಿನ್ನಬೇಕು ಅಂತಿಲ್ಲ, ಇಲ್ಲೂ ಎಲ್ಲಾದರೂ ಕೂತ್ಕೊಂಡು ಮಧ್ಯದಲ್ಲಿ ಒಂದು ಗಾರ್ಡನ್ ಮಧ್ಯದಲ್ಲಿ ಎಲ್ಲ ಕೂತ್ಕೊಳ್ಳೋ ಹಾಗೇನೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಮಕ್ಕಳಿಗೆಲ್ಲ ಆಟ ಆಡೋ ಹಾಗೂ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಟೈಮ್ನ ನಾವಿಲ್ಲಿ ಸ್ಪೆಂಡ್ ಮಾಡ್ಬೋದು. ಮಕ್ಕಳಂತೂ ಬಂದರೆ ವಾಪಸ್ ಹೋಗಲಿಕ್ಕೆ ಕೇಳೋದಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಕೂಡ ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂತಲೇ ಹೇಳ್ತಾಯಿದ್ರು. ಯಾಕಂದರೆ ಅವ್ರಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲರೂ ಕೂಡ. ಹಾಗೆ ಎಲ್ಲರೂ ತುಂಬ ಎಂಜಾಯ್ ಮಾಡುವಂಥ ಪ್ಲೇಸ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿದೆ.
ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮನೆ ಗುದ್ಲಿ ಪೂಜೆ ಇತ್ತು, ಹಾಗಾಗಿ ಆ ಪೂಜೆ ಆಗ್ತಾ ಇದೆ ನೋಡ್ಬೋದು. ಸಣ್ಣ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ನಾನಿಲ್ಲಿ. एते प्रायः ध्रुवारोहन्त पुष्पिणिः रताश्च पुण्डरीकाणि समुद्रश्च गृहं मे माल्यादिनी सुगन्धिनी माल्यत्याधिनी निचवैप्रभ मयातानि पूज्यर्थं पुष्पाञ्जलिं प्रतिगृह्यत दिव्यपरिमलपत्रपुष्पाञ्जलिं समर्पयामि। नमोदेव्यै महादेव्यै शिवायै नमः। नमः प्रकृते भद्रायै नियता प्रणधा स्मृतान् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। महागणपतये नमः। नानाविधदिव्यपरिमलपत्रपुष्पाञ्जलिं समर्पयामि। आयने एते परायणे ध्रुवारोहन्त पुष्पिणिः ताश्च पुण्डरीकाणि समुद्रश्च गृहं मे। Video mana? ಮುಖದ ಹತ್ರ ಮುಖ ತಗೊಂಡೋಗ್ಬಾರ್ದು ಮಗನೇ, ಸಣ್ಣದಲ್ಲದು. ಬಾ ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಮಳೆನೇ ಬರಲ್ಲ. ಇದೇನು ಪೊಲೀಸ್ ಹೇಳ್ಕೊಡ್ತಿರ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರ್ತಾರೆ. ಏನಕ್ಕೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು? ಒಳಗೆಲ್ಲ ಕೊಟ್ಟು ತುಂಬ ಕೊತ್ತು ಅದಕ್ಕೆ. ತುಂಬ ಏನು ಕೊಟ್ಟೆ ಪುಟ್ಟು? ನೀನೇನು ಮಾಡ್ಬೇಕು ಹೇಳು? ಅಣ್ಣ ಇದ್ದ ಅಲ್ಲ ನಿನ್ನ ಜೊತೆ, ಆಡಾಕ್ಬೇಕು ಅಣ್ಣ. ಹೊಟ್ಟೆ ಹೋಗಿಲ್ಲ, ಆಡಾಕ್ಬೇಕು ಅಣ್ಣ, ತಗೋಬರ್ಬೇಕಿತ್ತಲ್ವ ಅಣ್ಣಂಗೊಂದು. ಯಾಕೆ ಸೀನ್ತಾ ಇದ್ದಿ ಬಾಬು? ಏನು ಕುಡಿದ್ರಿ? ಐಸ್ ಕ್ರೀಮ್ ಏನಾರು ತಿಂದ್ರಾ? ಅಲ್ಲಿ ಐಸ್ ಕ್ರೀಮ್ ಏನಾರು ತಿಂದ್ರಾ? ಮತ್ತೆ ಒಂದ್ಸರಿ ಗುಡ್ಡ ಗುಡ್ನ ಕಾರಲ್ಲತ್ರ ಹಿಂಗೆ ಇಟ್ಕೊಂಡಿದ್ದ, ಹಿಂಗೆ ಅದು ಮಿಸ್ ಆಗಿದೆ ಅವನಿಗೆ. ಅಲ್ಲೇ ಹೋಗಿದ್ರಲ್ಲ, ಕೊಟ್ಟು ಬರಕ್ಕಾಗಿಲ್ಲ. ಯಾರ್ಯಾರ ಮೇಲೆ ಕೊಡ್ತೀಯ? ಟೌನಿಗೆ ಹೋಗಿದ್ರಲ್ಲ, ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಅದ್ ನೋಡ ಮಲ್ಕಂತತ್ಲಾಗೆ ಎಷ್ಟೊತ್ತ ತಲೆ ಎತ್ಕೊಂಡಿರ್ಲಿ. ಎಷ್ಟೊತ್ತು ತಲೆ ಎತ್ಕೊಳ್ಳೋದು ಅಲ್ಲ. ನಾಳೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಪ್ಪ ಹಾಗೆ ಕೊಟ್ಟಿಗೆನೆಲ್ಲ ತೊಳಿತಾ ಇದ್ರು. ಹಾಗೆಯೇ ದನಗಳಿಗೂ ಸ್ವಲ್ಪ ಮೈ ತೊಳೆಸ್ತೀನಿ ಅಂದ್ಬಿಟ್ಟು, ತುಂಬ ಸೆಕೆ ಇತ್ತು, ಬಿಸಿಲಂದರೆ ಬಿಸಿಲಿದ್ದರಿಂದ ಸ್ವಲ್ಪ ಅವಕ್ಕೂ ದನಗಳಿಗೂ ಸ್ವಲ್ಪ ಆರಾಮ ಅನ್ಸುತ್ತಲ್ವ, ಈ ರೀತಿಯಾಗಿ ಸ್ವಲ್ಪ ನೀರನ್ನ ಹಿಡಿದ್ರೆ ಅಂದ್ಬಿಟ್ಟು ಮೈ ತೊಳೆಸ್ತಾ ಇದ್ರು. ಹಾಗೆಯೇ ಕೊಟ್ಟಿಗೆ ಕೂಡ ಎಲ್ಲ ಚೆನ್ನಾಗಿ ವಾಶ್ ಮಾಡ್ತಾಯಿದ್ರು.
ಹಾಗೆ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ಇದರಲ್ಲಿ ಒಂದು ದನ ಕರು ಹಾಕಿದೆ, ಒಂದು ಕರು ಇದೆ ನೋಡಿ ಅಲ್ಲಿ, ಅದು ಇನ್ನೊಂದು ದನ ಕರು ಹಾಕಲಿಕ್ಕಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಕರು ಹಾಕತ್ತೆ. ಹಾಗೆಯೇ ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.